ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಇವತ್ತಿನ 2ನೇ ಪ್ರೊಮೋ ನೋಡಿದಾಗ ಮತ್ತೆ ಗಿಲ್ಲಿ ಅವರು ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಕಾಮಿಡಿ ಮಾಡಕ್ ಹೋಗಿ ಸಿಗಾಕೊಂಡ್ರ ಅಥವಾ ಅವರಿಗೆ ಟಾಸ್ಕ್ ಪ್ರಕಾರನೇ ಆ ರೀತಿ ರೋಲ್ ಕೊಟ್ಟು ಅವರು ಟಾಸ್ಕ್ ಪ್ರಕಾರನೇ ಗೆಸ್ಟ್ ಗಳಾಗಿ ಬಂದಿರೋರಿಗೆ ಕೋಪ ಬರೋ ಹಾಗೆ ಮಾಡಿ ಗೆದ್ರ ಅಥವಾ ನಿಜವಾಗ್ಲೂ ಕಾಮಿಡಿ ಮಾಡಕ್ ಹೋಗಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿರೋರ್ ಮುಂದೆ ಆಭಾಸ ಮಾಡ್ಕೊಂಡ್ರ ಗೊತ್ತಾಗ್ತಿಲ್ಲ. ಇದನ್ನ ಇವತ್ತಿನ ಎಪಿಸೋಡ್ ನೋಡಿ ತಿಳ್ಕೊಬೇಕು. 9ನೇ ವಾರ ಬಿಗ್ ಬಾಸ್ ಮನೆ BB ಪ್ಯಾಲೇಸ್ ಆಗಿದೆ. ಇಲ್ಲಿ ಪಾರ್ಟಿ ಮಾಡೋಕೆ ಕಳೆದ ಸೀಸನ್ ನ ಮಹಾರಾಜ ಮ್ಯಾಕ್ಸ್, ಮಂಜು, ಯುವರಾಣಿ, ಮೋಕ್ಷಿತಾ ವೈಲ್ಡ್ ಕಾರ್ಡ್ ಆಗಿ ಬಂದು ಎಲ್ರಿಗೂ ರೋದನೆ ಕೊಟ್ಟ ಬುಜ್ಜಿ, ರಜತ್, ಅವರ ಬಾಸ್ ಮಾತಿನ ಮಲ್ಲಿ, ಚೈತ್ರ ಕುಂದಾಪುರ ಮತ್ತು ಸೀಸನ್ ನ ರನ್ನರ್ ಅಪ್ ತ್ರಿವಿಕ್ರಮ್ ಬಂದಿದ್ದಾರೆ. ಬೆಳಗಿನ ಪ್ರಮೋದಲ್ಲಿ BB ಪ್ಯಾಲೇಸ್ಗೆ ಪಾರ್ಟಿ ಮಾಡೋಕೆ ಬಂದಿರೋ ಈ ಗೆಸ್ಟ್ಸ್ ಪ್ಯಾಲೇಸ್ ನ ವೇಟರ್ ಗಳಿಗೆ ಹಾವಳಿ ಕೊಡ್ತಾ ಇದ್ದಾರೆ. ಬುಜ್ಜಿ ಅವರು ಕಾವ್ಯಾಗೆ ಕಾವು ಅಂದ್ರೆ ಅದಕ್ಕೆ ವೇಟರ್ ಗಿಲ್ಲಿ ಅವರು ಕಾವು ಅಂದ್ರೆ ನೋವಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ತ್ರಿವಿಕ್ರಮ್ ನೋವಾಗ್ಲಿ ಅಂತಂದ್ರೆ ಬುಜ್ಜಿ, ರಜತ್ ಅವರು ನೋವಾಗ್ಲಿ ಅಂತಾನೆ ಬಂದಿರೋದು, ನೀವು ರೋದನೆ ಆದ್ರೆ ನಾವು ಎಕ್ಸ್ ರೋದನೆ ಅಂತ ವೇಟರ್ ಗಿಲ್ಲಿಗೆ ಲೈಟ್ ಆಗಿ ಸವಾಲ್ ಹಾಕಿದ್ದಾರೆ. ಈ ಸವಾಲಿಗೆ ಪ್ರತಿ ಸವಾಲ್ ಆಗೋ ಅಥವಾ ಅವರಿಗೆ ಗೆಸ್ಟ್ಸ್ ಮುಂದೆ ತರಲೆ ಮಾಡಿ ಸಿಕ್ಕಾಕೊಳ್ಳೋ ವೇಟರ್ ರೋಲ್ ನ ಇಲ್ಲಿ ಗಿಲ್ಲಿ ಅವ್ರಿಗೆ ಕೊಟ್ಟಿದಾರೇನೋ ಗೊತ್ತಿಲ್ಲ. ಗಿಲ್ಲಿ ಸ್ವಲ್ಪ ಬೇಡದ ವಿಷಯಕ್ಕೆ ಕಾಮಿಡಿ ಮಾಡಿ ಮತ್ತೆ ತಗಲ ಹಾಕೊಂಡ ಕಾಣುತ್ತೆ. ಈಗಷ್ಟೇ ಮದುವೆಯ ಬಂಧದಲ್ಲಿ ಸಿಲುಕಿರೋ ಮ್ಯಾಕ್ಸ್, ಮಂಜು ಅವರಿಗೆ ಬಿಗ್ ಬಾಸ್ ನಮ್ಮ ನಲ್ಮೆಯ ಮಹಾರಾಜನಿಗೆ ಕಂಕಣ ಬಲ ಕೂಡ್ ಬಂದಿರೋದಕ್ಕೆ ಶುಭಾಶಯ ಅಂತ ಅಂದಾಗ ಅದಕ್ಕೆ ವೇಟರ್ ಗಿಲ್ಲಿ 2ನೇದೋ 3ನೇದೋ ಅಂತ ಕಾಮಿಡಿ ಮಾಡಿದ್ದಾರೆ. ಅದಕ್ಕೆ ಕೆರಳಿ ಕೆಂಡಾಗಿರೋ ಮಂಜು ಪರ್ಸನಲ್ ವಿಚಾರ ಅಂತ ಬಂದ್ರೆ ನೀನು ಸಪ್ಲೈಯರು ಅಲ್ಲ, ನಾನು ಅತಿಥಿನೂ ಅಲ್ಲ, ಬೇರೆ ಆಗ್ಬಿಡ್ತೀನಿ ಅಂತ ಅವ್ರು ಚಳಿ ಬಿಡಿಸಿದ್ರೆ ಬುಜ್ಜಿ, ರಜತ್ಗೆ ವೇಟರ್ ಗಿಲ್ಲಿ ಅವರು ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅಂತ ಹೇಳಿ ಕೋಪದಲ್ಲಿ ಕುದಿಯೋ ಹಾಗೆ ಮಾಡಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದಿರೋ ರಜತ್, ನೀನ್ ಕೊಡ್ತಾ ಇದೀನಪ್ಪ ಬಿಟ್ಟಿ ಊಟ, ಮಾತುಗಳು ಸರಿಗ್ ಬರಲಿ, ಎಲ್ಲರ ಹತ್ರ ಮಾತಾಡೋ ಹಾಗೆ ನನ್ನ ಹತ್ರ ಮಾತಾಡಬೇಡ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಅಂತ ಗುಡುಗಿದ್ದಾರೆ. ಈ ಎರಡೂ ಪ್ರಮೋಗಳು ನೋಡಿದಾಗ ಇಲ್ಲಿ ಮುಂಚೆ ನಾವು ಹೇಳಿದ ಹಾಗೆ ಗಿಲ್ಲಿಗೆ ಈ ರೀತಿ ಕಸ್ಟಮರ್ಸ್ ಹತ್ರ ತರಲೆ ಮಾಡಿ ಸಿಗಾಕೊಂಡು ಪಜೀತಿ ತರೋ ವೇಟರ್ ಕೆಲಸ ಕೊಟ್ಟಿದಾರ ಅಂತ ಅನುಮಾನ ಬರ್ತಾ ಇದೆ. ಆ ರೀತಿ ಒಂದು ರೋಲ್ ನ ಅವ್ರು ಕೊಟ್ಟು ಅವರು ಮಂಜು, ರಜತ್, ತ್ರಿವಿಕ್ರಮ್ ಇವರೆಲ್ಲ ನಿಜವಾಗ್ಲೂ ಸಿಟ್ಟಿಗೆ ಹೇಳೋ ತರ ಮಾಡಿದ್ರೆ ಅವರು ಒಂದ್ ಹಂತಕ್ಕೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಅವರು ಮಂಜು ಅವರ ಪರ್ಸನಲ್ ಆದ ಮದುವೆ ವಿಚಾರದಲ್ಲಿ ಮಾಡಿದ ಕಾಮಿಡಿ ಅಷ್ಟು ಸರಿ ಇರ್ಲಿಲ್ಲ ಅಂತ ಅನ್ನಿಸ್ತು. ಅದು ಎಂತ ಸಂದರ್ಭದಲ್ಲೂ ಕೂಡ ಕಾಮಿಡಿ ಅಂತ ಅನ್ನಿಸ್ಕೊಳ್ಳಲ್ಲ. ಇನ್ನು ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ ಹೇಳಿ ಅವ್ರನ್ನ ಸಿಟ್ಟಿಗೇಳಿಸಿರೋ ಕಾಮಿಡಿ ಚೆನ್ನಾಗಿತ್ತು ಅಂತ ಅನ್ಬಹುದು. ಇನ್ನು ಇದು ಯಾವ್ದೋ ಟಾಸ್ಕ್ ನ ಭಾಗ ಆಗಿಲ್ದೇ ಇದ್ರೆ ಇಲ್ಲಿ ಗಿಲ್ಲಿ ಮತ್ತು ವೇಟರ್ ಗಿಲ್ಲಿ ಇಬ್ರು ಕೂಡ ಸರಿಯಾಗಿ ಹೊಗೆ ಹಾಕಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇವೆಲ್ಲಕ್ಕೂ ಉತ್ತರ ಇವತ್ತಿನ ಎಪಿಸೋಡ್ ನಲ್ಲಿ ಮಾತ್ರ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.